ತಾನು ಪ್ರೀತಿಸುತ್ತಿದ್ದ ಹುಡುಗ ಬೇರೊಬ್ಬಳ ಜೊತೆಗೆ ಮದುವೆಯಾದ ಸಿಟ್ಟಿಗೆ ಆತನನ್ನ ಏನಾದರೂ ಮಾಡಿ ಪೊಲೀಸರು ಬಂಧಿಸುವಂತೆ ಮಾಡಲು ಆತನ ಹೆಸರಿನಲ್ಲಿ ಫೇಕ್ ಇಮೇಲ್ ಐಡಿ ಕ್ರಿಯೇಟ್ ಮಾಡಿ ಕರ್ನಾಟಕ, ಗುಜರಾತ್ ಸೇರಿದಂತೆ 12 ರಾಜ್ಯಗಳಲ್ಲಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ ಮಾಡಿದ್ದವಳನ್ನ ಕೊನೆಗೂ ಪೊಲೀಸರು ಬಂಧಿಸಿದ್ದಾರೆ. ರಾಜ್ಯದ ಶಿಕ್ಷಣ ಸಂಸ್ಥೆಗಳು, ಆಸ್ಪತ್ರೆಗಳು, ಕ್ರೀಡಾಂಗಣಗಳು ಸೇರಿದಂತೆ ದೇಶದ ವಿವಿಧ ಕಡೆಗಳಲ್ಲಿ ಹಲವು ಸಂಸ್ಥೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ಕಳುಹಿಸುತ್ತಿದ್ದ ಯುವತಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಗುಜರಾತ್ನ ಅಹಮದಾಬಾದ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆರೋಪಿ ಚೆನ್ನೈ ಮೂಲದ ರೀನಾ ಜೋಶಿಲ್ಡಾ ಆಗಿದ್ದು ಇಂಜಿನಿಯರಿಂಗ್ ವೃತ್ತಿಯಲ್ಲಿದ್ದಾಳೆ. ಈಕೆ ಉಡುಪಿಯ ವಿದ್ಯೋದಯ ಪಬ್ಲಿಕ್ ಸ್ಕೂಲ್ಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಒಡ್ಡಿದ್ದಳು. ಅಲ್ಲದೆ ಇತ್ತೀಚೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಪತನಗೊಂಡ ಏರ್ ಇಂಡಿಯಾ ವಿಮಾನ ದುರಂತದ ಬಗ್ಗೆಯೂ ಕೂಡ ಮೇಲ್ ಮಾಡಿ ವಿಮಾನ ಪತನ ನಾವೇ ಮಾಡಿದ್ದು ಅಂತ ಹೇಳಿಕೊಂಡಿದ್ದಳು. ಹೀಗೆ ನೂರಾರು ಕಡೆ ತಾನು ಪ್ರೀತಿಸುತ್ತಿದ್ದ ಹುಡುಗನ ಹೆಸರಿನಲ್ಲಿ ಮೇಲ್ ಐಡಿ ಕ್ರಿಯೇಟ್ ಮಾಡಿ ಹುಸಿ ಬಾಂಬ್ ಬೆದರಿಕೆ ಹಾಕುತ್ತಿದ್ದಳು. ತನ್ನನ್ನ ಮದುವೆಯಾಗಲು ನಿರಾಕರಿಸಿ ಮತ್ತೊಂದು ಹುಡುಗಿಯ ಜೊತೆಗೆ ಮದುವೆಯಾಗಿದ್ದಕ್ಕೆ ಈಕೆ ಆತನನ್ನ ಕ್ರಿಮಿನಲ್ ಕೇಸ್ನಲ್ಲಿ ಸಿಲುಕಿಸಿ ಪೊಲೀಸರು ಬಂಧಿಸುವಂತೆ ಮಾಡಲು ಈ ಹಾದಿ ಹಿಡಿದಿದ್ದಳು. ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್, ಡಾರ್ಕ್ ವೆಬ್ ಬಳಸಿ ತನ್ನ ಐಡೆಂಟಿಟಿ, ಲೊಕೇಶನ್ ಅನ್ನ ಈ ಕಿಲಾಡಿ ಲೇಡಿ ಹೈಡ್ ಮಾಡಿದ್ದಳು. ತನ್ನ ಟೆಕ್ನಿಕಲ್ ಜ್ಞಾನವನ್ನ ಬಳಸಿ ಪೊಲೀಸರ ಕೈಗೆ ಸಿಗದೆ ಯಾಮಾರಿಸಿದ್ದಳು. ಆದ್ರೆ ಆಕೆ ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಆಕೆಯನ್ನ ಹಿಡಿದೆವು ಅಂತ ಪೊಲೀಸರು ತಿಳಿಸಿದ್ದಾರೆ. ಒಟ್ನಲ್ಲಿ ತನ್ನ ಪ್ರೇಮಿಯ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಈಕೆ ಹುಸಿ ಬಾಂಬ್ ಬೆದರಿಕೆ ಹಾಕ್ತಿದ್ದಳು ಅನ್ನೋದನ್ನ ತಿಳಿದ ಪೊಲೀಸರೇ ದಂಗಾಗಿ ಹೋಗಿದ್ದಾರೆ.